ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನಾವು ಮಾಡಿರೋಂತ ಮಟನ್ ಬಿರಿಯಾನಿ ರೆಡಿ ಇದೆ. ಏನಾದ್ರೂ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಅಂಡ್ ಕಾಮೆಂಟ್ ಅಂಡ್ ಸಬ್ಸ್ಕ್ರೈಬರ್ ಮಾಡೋದ ಮರ್ಕೊಳ್ಬೇಡಿ ಸ್ನೇಹಿತರೆ. ಈಗ ನೋಡಿ ಯಾವ ರೀತಿ ಬಂದಿದೆ ಅನ್ನೋದ ತೋರಿಸ್ಕೊಡ್ತಾ ಇದೀನಿ ನಿಮ್ಗೆ. ಸಂಕ್ರಾಂತಿ ಹಬ್ಬ ಆದ ಮರಣಕ್ಕೆ ಹೊಸ ದುಡುಕು ಅಂತ ನಾವು ಮಾಡ್ತೀವಿ. ಆಲ್ರೆಡಿ ನಮ್ಗೆ ಮಟನ್ ಬಂದಿದೆ. ಇದನ್ನ ನಾವು ಇವತ್ತು ಮಟನ್ ಬಿರಿಯಾನಿ ಮಾಡೋಣ. ಬನ್ನಿ ಸ್ನೇಹಿತರೆ, ಯಾವ ರೀತಿ ಮಾಡ್ತೀವಿ ಹೇಗೆ ಮಾಡ್ತೀವಿ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ನೋಡಿ ಸ್ನೇಹಿತರೆ, ನಾವು ಜಾಸ್ತಿ ಮಸಾಲೆ ಹಾಕಲ್ಲ ಮಟನ್ ಬಿರಿಯಾನಿಗೆ. ಈ ಅಂಬು ಸ್ಟೈಲ್ ಮಾಡ್ತಾರಲ್ಲ ಆ ಟೈಪ್ ಅಲ್ಲೇ ನಾವು ರೆಡ್ ಕಲರ್ ಮಾಡ್ತೀವಿ. ಅದು ನಮ್ಮ ಸ್ಟೈಲ್ ಅಲ್ಲಿ ಯಾವ ರೀತಿ ಮಾಡ್ತೀವಿ ಅನ್ನೋದ ಈ ವಿಡಿಯೋ ನೋಡ್ಬೋದು. ನಾವು ಶುಂಠಿ ಬೆಳ್ಳುಳ್ಳಿ ಎರಡನ್ನೇ ಪೇಸ್ಟ್ ಮಾಡ್ಕೊಳ್ಳೋದು. ನೋಡಿ, ಈಗ ಇದನ್ನ ರುಬ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ನಾನು ಯಾವುದೇ ಜಾಸ್ತಿ ಆದಂತ ಪೇಸ್ಟ್ ಮಾಡಲಿಲ್ಲ, ಬರೀ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇ ಮಾಡಿರೋದು. ಇದ್ರಲ್ಲೇ ಎಷ್ಟು ಸಿಂಪಲ್ ಆಗಿ ಮಟನ್ ಬಿರಿಯಾನಿ ಮಾಡ್ಬೋದು ಅನ್ನೋದು ತೋರಿಸ್ತೀವಿ ಬನ್ನಿ. ನೋಡಿ ಸ್ನೇಹಿತರೆ, ಸಿಂಪಲ್ ಆಗಿ ಯಾವ ರೀತಿ ಮಟನ್ ಬಿರಿಯಾನಿ ಮಾಡೋದು ತೋರಿಸ್ತಾ ಇದ್ದೀನಿ. ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿಗೆ ಸ್ವಲ್ಪ ಚಕ್ಕೆ, ಲವಂಗ, ಏಲಕ್ಕಿ ನಂಬರ್ನು ಹಾಕೊಂಡಿದ್ದೀನಿ. ಸ್ಪೈಸಸ್ ಯಾವುದು ಜಾಸ್ತಿ ಹಾಕೊಂಡಿಲ್ಲ. ಆ ನಂತರ ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತೆ ಹಸಿಮೆಣಸಿನಕಾಯಿನ ಒಂದೆರಡು ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ. ಕಲರ್ಗೋಸ್ಕರ ನಾನು ಬೆಳಗ್ಗೆ ಪುಡಿ ತರಿಸ್ಕೊಂಡಿದ್ದೀನಿ. ನೋಡಿ ಸ್ನೇಹಿತರೆ, ನೀವು ಯಾವ್ದು ಬಿರಿಯಾನಿ ಐಟಮ್ ಮಾಡ್ತೀನಿ ಅಂತಂದಾಗ ಆ ಬಿರಿಯಾನಿಗೆ ಯಾವ ರೈಸ್ ಯೂಸ್ ಮಾಡ್ತಿರಲ್ಲ ಇಂಪಾರ್ಟೆಂಟ್ ಆಗುತ್ತೆ. ನೋಡ್ಬೋದು, ಬಾಸ್ಮತಿ ರೈಸ್ ಮತ್ತೆ ಜೀರಾ ರೈಸ್, ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ನೀವು ಎಷ್ಟು ಮಸಾಲೆ ಹಾಕ್ತೀರಾ, ಎಷ್ಟು ಪುಳಿ ಖಾರ ಹಾಕ್ತೀರಾ ಅದು ಇಂಪಾರ್ಟೆಂಟ್ ಆಗಲ್ಲ. ನೀವು ರೈಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ರೈಸ್ ನೋಡ್ಕೊಳ್ಳಿ. ಸ್ವಲ್ಪ ಕಸ್ತೂರಿ ಮೆಂತ್ಯ, ಧನಿಯಾ ಪುಡಿ, ಬ್ಯಾಡಿಗೆ ಪುಡಿ, ಚಿಲ್ಲಿ ಪೌಡ್ರು, ಇವೆಲ್ಲ ನಾವು ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ. ನೋಡ್ಬೋದು ಸ್ನೇಹಿತರೆ, ಇದಕ್ಕೆ ನಾವು ಅಡುಗೆ ಎಣ್ಣೆನ ಬಳಸ್ತಾ ಇದೀವಿ. ನಿಮ್ಗೆ ಯಾವ ಎಣ್ಣೆ ಬೇಕು ಎಣ್ಣೆನ ಬೆಳೆಸ್ಕೊಳ್ಳಿ. ಅಡುಗೆ ಎಣ್ಣೆ, ಒಬ್ಬೊಬ್ರಿಗೆ ಕೊಬ್ಬರಿ ಎಣ್ಣೆ ಅಂದ್ರೆ ಇಷ್ಟ, ಒಬ್ರಿಗೆ ಕಡಲೆಕಾಯಿ ಎಣ್ಣೆ ಅಂದ್ರೆ ಇಷ್ಟ. ಈಗ ನಾವು ಸದ್ಯಕ್ಕೆ ಅಡುಗೆ ಎಣ್ಣೆನ, ನಾರ್ಮಲ್ ಅಡುಗೆ ಎಣ್ಣೆನ ಬಳಸ್ತಾ ಇದೀವಿ. 300 ml ಎಣ್ಣೆ ಹಾಕೊಂಡಿದೀವಿ. ಯಾಕಂದ್ರೆ ಮಟನ್ ಬಿರಿಯಾನಿಯಲ್ಲಿ ಮಟನ್ ಅಲ್ಲೇ ಜಾಸ್ತಿ ಸ್ಪೈಸಿ ಕೊಬ್ಬು ಅಂತ ಇರುತ್ತೆ, ಅದೇ ಬಿಡುತ್ತೆ. ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾಯಿಲಿ. ನೋಡಿ ಸ್ನೇಹಿತರೆ, ಇಲ್ಲಿ ಯಾವ್ಯಾವ ಸ್ಪೈಸಸ್ ಹಾಕಿದ್ವಿ ಒಟ್ಟಿಗೆ ಹಾಕಿದೀವಿ. ನಾವು ಜಾಸ್ತಿ ಯಾವುದೇ ಸ್ಪೈಸಸ್ ಮಾಡಿಲ್ಲ. ಮನೇಲಿ ಎಷ್ಟು ಸಿಂಪಲ್ ಆಗಿ ಮಾಡ್ಬೋದು ಅನ್ನೋದೇ ತೋರಿಸ್ತಾ ಇರೋದು ನಿಮ್ಗೆ. ಈರುಳ್ಳಿ ತಗೊಂಡಿದೀವಿ, ಚಕ್ಕೆ ತಗೊಂಡಿದೀವಿ, ಲವಂಗ ತಗೊಂಡಿದೀವಿ, ಮತ್ತೆ ಏಲಕ್ಕಿ, ಒಂದಷ್ಟು ಏಲಕ್ಕಿ ಹಾಕೊಂಡಿದೀವಿ. ಈಗ ಇದನ್ನ ಕಾದಿರೋ ಎಣ್ಣೆಗೆ ಹಾಕೊಳ್ಳೋಣ. ನೋಡಿ ಸರ್, ಒಂದು ಕುರ್ಪಿಯ ಸಹಾಯದಿಂದ ಚೆನ್ನಾಗಿ ಇದನ್ನ ತಿರುಗೋಣ. ಮತ್ತೆ ಇದು ತುಂಬಾ ಚೆನ್ನಾಗಿ ಬಾಯಲ್ ಆಗ್ಬೇಕು. ಎಷ್ಟು ಅಂತಂದ್ರೆ ಫುಲ್ ಗೋಲ್ಡ್ ಕಲರ್ ಕಾಣಬೇಕು. ಅವಾಗ್ಲೇ ರೆಡ್ ಕಲರ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣೋದು, ಮತ್ತೆ ಕಲರ್ ಅಷ್ಟೇ ಚೆನ್ನಾಗಿ ಬಿಡುತ್ತೆ. ಹೋಟ್ಲಲ್ಲಿ ಮಾಡೋದು ಒಂದೇ ಆಗಿರ್ಬೋದು, ಮನೇಲಿ ಮಾಡೋದು ಒಂದೇ ಆಗ್ಬೋದು, ಅದೇ ರೀತಿನೇ ತೋರಿಸ್ಬೇಕು. ನೋಡಿ ಸ್ನೇಹಿತರೆ, ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಿದೆ. ಈಗ ಫ್ರೈ ಆಗ್ತಿದಂಗೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಅಕ್ಕಿನ ನಾವು ಮುಂದ್ಗಡೆನೆ ಈಗ ಆಲ್ರೆಡಿ ಈಗ ನಾವು ಅಳತೆ ಮಾಡ್ಕೊಂಡಿದ್ದೀವಿ. ಅಳತೆ ಮಾಡಿರುವಂತ ಅಕ್ಕಿ ಈಗ ನೋಡ್ಬೋದು. ಇಲ್ಲಿ ನಮ್ಮ ಪ್ಯೂರ್ ಬಾಸುಮತಿ ಜೀರಾ ಸಾಂಬಾರ್ ಎರಡೇ ರೈಸ್ ಅಲ್ಲಿ ಮಾಡ್ತಾ ಇದೀವಿ. ತುಂಬಾ ಚೆನ್ನಾಗಿರುತ್ತೆ, ತಿನ್ನಕ್ಕಂತೂ ಅದ್ಭುತವಾಗಿರುತ್ತೆ. ಯಾವುದೇ ಸೇವಾಗ್ಲಿ ಏನು ಇವನ್ ಬೇಡ ಅನ್ನೋ ಲೆವೆಲ್ ಅಲ್ಲಿ ಬರೀ ರೈಸೇ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇದೇನ್ ಮಾಡ್ತೀವಿ ನಾವು, ಇದು ರೆಡಿ ಆಗ್ತಿದೆಯಲ್ವಾ, ಅದ್ರ ಜೊತೆನೆ ಇದು ಕೂಡ ಸ್ವಲ್ಪ ಅಕ್ಕಿ ನೆನಿಲಿ, ಏನೊಂದು 20-25 ಮಿನಿಟ್ಸ್ ನೆನಿಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇದನ್ನ ನೀರ್ ಹಾಕಿ ನೆನೆ ಹಾಕೋಣ. ನೋಡಿ ಸ್ನೇಹಿತರೆ, ಈಗ ಒಂದ್ ರೌಂಡ್ ಎಲ್ಲ ಚೆನ್ನಾಗಿ ತೊಳೆದು ನೀರನ್ನ ಬಸ್ಬಿಡಿ. ಇನ್ನೊಂದು ರೌಂಡ್ ಅಲ್ಲಿ ಅದನ್ನ ಅಕ್ಕಿನ ನೆನೆಕ್ ಬಿಟ್ಬಿಡೋಣ. ಅದು ಕೂಡ ಹಂಗೆ ಫ್ರೈ ಆಗ್ತಿದೆ. ನೋಡಿ ಸ್ನೇಹಿತರೆ, ನಿಮ್ಗೆ ಏನಾದ್ರೂ ಎಣ್ಣೆ ಗೊತ್ತಾಗಿಲ್ಲ ಅಂತಂದ್ರೆ ಇಷ್ಟೇ. ಈಗ ಈರುಳ್ಳಿ ಚೆನ್ನಾಗಿ ಬಾಯಲ್ ಆಗ್ತಿದೆ. ಈರುಳ್ಳಿ ಮುಳುಗೋಷ್ಟು ಆಯಿಲ್ ಇದ್ರೆ ಸಾಕು. ಯಾಕಂದ್ರೆ ಈರುಳ್ಳಿ ಹಿಡಿಯಬಾರ್ದು, ತಲೆ ಹಿಡಿತದಲ್ಲ ಆ ತರ ಹಿಡಿಯಕ್ ಹೋಗ್ಬಾರ್ದು. ಈ ತರ ಚೆನ್ನಾಗಿ ಫ್ರೈ ಆಗ್ಲಿ. ಎಷ್ಟು ಫ್ರೈ ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ. ನೋಡ್ಬೋದು ಸ್ನೇಹಿತರೆ, ಪದೇ ಪದೇ ಹೇಳ್ತೀನಿ ಅಂತ ನೀವು ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನೀವು ಯಾವ ರೈಸ್ ಯೂಸ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಈಗ ಇದು ನೋಡ್ಬೋದು, ಬಾಸುಮತಿ ರೈಸ್ ಎಲ್ಲ ಹಾಕಿ ನೆನೆ ಹಾಕಿದ್ದೀವಿ. ಬಾಸುಮತಿ ರೈಸ್ ಮೋಸ್ಟ್ ಇಂಪಾರ್ಟೆಂಟ್ ಏನಾಗುತ್ತೆ, ಅದು ನೆನಿಬೇಕು. 1/2 hour ಏನಾಗುತ್ತೆ, ಚೆನ್ನಾಗಿ ನೆನೆದ್ರೆ ಮಾತ್ರನೇ ಅದು ಚೆನ್ನಾಗಿ ನಿಮ್ಗೆ ಹಣ್ಣು ಉದುದ್ರಾಗಿ ಬರೋದು. ಈಗ ಹಾಕಿದ್ದೀನಲ್ವಾ, ಇದು ಚೆನ್ನಾಗಿ ನೆನಿಲಿ. ನಮ್ಮ ನೆಕ್ಸ್ಟ್ ಪ್ರೊಸೀಜರ್, ಟೊಮೊಟೊ ಇದು ಕಟ್ ಮಾಡಿದ್ದೀವಿ, ಇಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀವಿ. ಅದನ್ನ ಹಾಕಿ ಫ್ರೈ ಮಾಡೋಣ. ಜೊತೆಗೆ ಒಂದು ಕಾಫಿ ಕುಡ್ಕೊಂಡು ಮಾಡ್ತಾ ಇದ್ರೆ ಅದೇ ಚೆಂದ ಅಲ್ವಾ. ಮಧ್ಯ ಒಂದೊಂದು ಕಾಫಿ ಇರಬೇಕು. ಇವತ್ತು ಹೋಟೆಲ್ ಅಂತೂ ರಜಾ ಇದೆ. ಬೆಳಗ್ಗೆ ಎದ್ದುದ್ದೇ ಲೇಟು. ಮಟನ್ ಬಂದಿದೆ, ಬಿರಿಯಾನಿ ಮಾಡ್ತಾ ಇದೀವಿ, ಜೊತೆಲಿ ಒಂದು ಕಾಫಿ ಕುಡ್ಕೊಂಡು ಬಿರಿಯಾನಿ ಮಾಡ್ತಾ ಇದೀವಿ ಸ್ನೇಹಿತರೆ. ಮನೆಯ ಕಾಫಿ.
ನೋಡಿ ಸ್ನೇಹಿತರೆ, ಈಗ ಮೊಸರು ಏನಾಗುತ್ತೆ ಅಂದ್ರೆ ಮನೆ ಮೊಸರು ಇದು ಎಮ್ಮೆ ಹಾಲಿನ ಮೊಸರು ಮಾಡಿರೋದು. ಅದೇನಾಗುತ್ತೆ ಒಂಥರ ಈ ರೀತಿ ಸ್ವಲ್ಪ ಇದ್ರಂಗಿರುತ್ತೆ. ಅದಕ್ಕೇನ್ ಮಾಡ್ಬಿಡ್ತೀವಿ ಅಂತಂದ್ರೆ ನಾ ಸಿಂಪಲ್ ಏನ್ ಮಾಡಿದೆ, ಸ್ವಲ್ಪ ಮಿಕ್ಸಿಗೆ ಹಾಕಣ್ಣ ರುಬ್ಕಣ್ಣ, ಒಳ್ಳೆ ಕ್ರೀಮ್ ಟೈಪ್ ಬರ್ತಾ. ಈಗ ಅದ್ ಹಾಕಿದ್ರೆ ಏನಂದ್ರೆ ಈ ಮೊಸರು ಗೊತ್ತಾಗಲ್ಲ ನಿಮ್ಗೆ. ಏನಾಗುತ್ತೆ ಇದು ಹಾಕಿದ್ರೆ ಏನಾಗುತ್ತೆ ಒಂಥರ ಲೈಟಾಗಿ ಗುಳ್ಗುಳ್ಳೆ ತರ, ಅದು ನೀಟಾಗಿ ಮೆನೆಟೇಷನ್ ಆಗಿರಲ್ಲ, ಪ್ಯಾಕೆಟ್ ಮೊಸರು ತರ ಇರಲ್ಲ. ಅದೇನ್ ಮಾಡಿದೆ, ಪ್ಯಾಕೆಟ್ ಮೊಸರು ತರ ಆಗ್ಬೇಕು ಅಂತಂದ್ರೆ ಒಂದೇ ಒಂದ್ ರೌಂಡ್ ಮಿಕ್ಸಿಲ್ ರುಬ್ಬೋದ್ನಾ ಸೂಪರ್ ಆಗಿ ಬರ್ತಾ. ನೆಕ್ಸ್ಟ್ ಅಲ್ಲಿ ಹಾಕೋಕ್ ಸರ್ ಹೋಗುತ್ತೆ ನನಗೆ. ನೋಡಿ ಸ್ನೇಹಿತರೆ, ಈರುಳ್ಳಿ ಫ್ರೈ ಆಗ್ತಿದ್ಯಾ? ಟೈಮ್ ಎಷ್ಟು ಮಾಡೋದು, ಪಕ್ಕದಲ್ಲ ನೀರ್ನು ಕೂಡ ಮಳ್ಸ್ಕೊಬಿಡೋಣ. ನೀರು ಅದೆಲ್ಲ ಚೆನ್ನಾಗಿ ಫ್ರೀ ಆದ ಇಟ್ಕೊಣ. ಈ ನೀರ ತೆಗೆದು ನೀನು ಆಲ್ರೆಡಿ ಅಕ್ಕಿ ಅಳತೆ ಮಾಡ್ಕೊಂಡಿದ್ನಲ್ಲ, ಆ ಅಳತೆಯಲ್ಲಿ 1.5. ಏನಂತಂದ್ರೆ 1 ಲೀಟರ್ ಅಕ್ಕಿ ತಗೊಂಡ್ರು ಅಂತಂದ್ರೆ 1.5. ಇಲ್ಲ ಒಂದು ಪಾತ್ರೆ ತಗೊಂಡ್ರಿ ಅಂತಂದ್ರೆ ಒಂದು ಪಾತ್ರೆಗೆ 1.5 ಲೀಟರ್. ಸರಿನಾ ಸ್ನೇಹಿತರೆ? 2 ಅಲ್ಲ, 1:2 ಅಲ್ಲ, 1.5 ಹಾಕ್ಬೇಕು. ಇದು ನೀರು ಮಳ್ಳಿ. ನೋಡಿ ಸ್ನೇಹಿತರೆ, ನೋಡ್ಬೋದು ಎಷ್ಟು ಟೈಮ್ ತಗೊಳ್ತಿದೆ ಅಂತಂದ್ರೆ. ಮಟನ್ ಬಿರಿಯಾನಿ ಅಂದ್ರೆ ಆತರ ತುಂಬಾ ಟೈಮ್ ತಗೊಳುತ್ತೆ. ನಾನು ಅವಾಗ್ಲೂ ಹೇಳೋದಷ್ಟೇ, ಈಗಲೂ ಹೇಳೋದಷ್ಟೇ, ಅಡುಗೆ ಮುಂದ್ಗಡೆ ನಿಂತ್ಕೊಂಡಾಗ ಟೈಮ್ ಕೊಡಿ. ನೀವು ಎಷ್ಟು ಟೈಮ್ ಕೊಡ್ತೀರಾ, ನಿಮ್ಮ ಅಮೂಲ್ಯವಾದ ಸಮಯನ, ಅಷ್ಟೇ ಅದ್ಭುತವಾಗಿ ಅಡುಗೆ ಬಂದೇ ಬರುತ್ತೆ. ಉಪ್ಪು ಹುಳಿ ಖಾರ ನೀವ್ ಹೆಂಗ್ ಹಾಕ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. 2 ದಿನ ಮಾಡಿದ್ರೆ 3ನೇ ದಿನ ಅದು ಹೇಳ್ಕೊಡುತ್ತೆ, ಇದು ಕಡಿಮೆ ಮಾಡು, ಇದು ಜಾಸ್ತಿ ಹಾಕು ಅಂತ. ಅಷ್ಟೇ ಅಡ್ಗೆ ಕೆಲಸ. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರಾ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೋಡ್ಬೋದು ಈರುಳ್ಳಿ ಒಳ್ಳೆ ಈಗ ಬ್ರೌನ್ ಕಲರ್ ತಿರುಗ್ತಿದೆ. ಬಾಡು ಅಂದ್ರೆ ಗಾಡು, ನಮ್ಮನೆ ಬಾಡು. ಆಮೇಲೆ ಏನಾಗುತ್ತೆ ಅಂದ್ರೆ ಈ ಮನೆ ಸ್ಟವ್ಗಳಲ್ಲಿ ಸಣ್ಣ ಉರಿ ಇರ್ತದೆ, ಅವರಲ್ಲಿ ಮಾಡ್ಬೇಕು. ನಾವೆಲ್ಲ ದೊಡ್ಡ ದೊಡ್ಡ ಉರಿಯಲ್ಲಿ ಮಾಡಿ ಅಭ್ಯಾಸ, ಅದು ಕೂಡ ಒಂದಾಗುತ್ತೆ. ನೋಡಿ ಸ್ನೇಹಿತರೆ, ಇಷ್ಟು ಚೆನ್ನಾಗಿ ಗೋಲ್ಡನ್ ಕಲರ್ ಆದ್ಮೇಲೆ ಅಕ್ಕಿ, ನಿಮ್ಗೆ ಅವ್ರ ಸ್ಟೈಲಿಗೂ ಸ್ಟೈಲ್ ಯಾವ್ದು ಚಿಂತೆ ಮಾಡಕ್ ಹೋಗ್ಬೇಡಿ. ಟೇಸ್ಟ್ ಚೆನ್ನಾಗಿ ಬರ್ತಿದ್ಯಾ, ನ್ಯಾಚುರಲ್ ಅಡ್ಗೆ ಇದೆಯಾ, ಮಾಡ್ತಾ ಇರ್ಬೇಕಷ್ಟೇ, ತಿಂತಾ ಇರ್ಬೇಕು. ಯಾರು ಉಡ್ತಾನೆ ಏನ್ ಕಲ್ತ್ಕೊಂಡ್ಬರಲ್ಲ. ನೋಡಿ ನೋಡಿ, ಏನೂ ಹಾಕಿಲ್ಲ, ಅಷ್ಟೇ ಸಿಂಪಲ್ ಐಟಮ್ ಅಲ್ಲಿ ಮಾಡ್ತೀನಿ ನಾನು. ಫ್ರೈ ಆಗಿ ಚೆನ್ನಾಗಿ ಸ್ವಲ್ಪ ಫ್ರೈ ಆದ ಇಟ್ಕೊಣ. ನೋಡಿ ಸ್ನೇಹಿತರೆ, ಯಾವ್ದೇ ಟೈಮ್ ವೇಸ್ಟ್ ಮಾಡಲ್ಲ. ಈಗ ನೆಕ್ಸ್ಟ್ ನಾನು ಹೇಳದ್ನಲ್ಲ, ಟೊಮೊಟೊ, ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎಲ್ಲಾನು ಈಗಲೇ ಹಾಕ್ತಾ ಇದೀನಿ. ನೋಡಿ ಸ್ನೇಹಿತರೆ, ಈ ಸಮಯದಲ್ಲಿ ನಾವು 1 kgಗೆ 1 ಹಿಡಿ ಉಪ್ಪನ್ನು ಅಂತ ಹಾಕ್ತಿವಿ ನಾವು. ನೋಡಿ ಸ್ನೇಹಿತರೆ, 1 kgಗೆ 1 ಹಿಡಿ ಉಪ್ಪು. ಈಗ ಸುಮಾರು ನಾವು 2 kg ಅಕ್ಕಿ ಹಾಕಿತಾ ಇದೀವಿ. 2 ಹಿಡಿ ಉಪ್ಪು ಈಗಲೇ ಹಾಕ್ಬಿಟ್ಟು ಆಲ್ರೆಡಿ ಹೇಳ್ದೆ, ಮನೇಲಿರೋ ಮೊಸರು ಅದು ಏನಾಗುತ್ತೆ ಅಂದ್ರೆ ಅದು ಕ್ರೀಮ್ ಟೈಪ್ ಇರಲ್ಲ. ಅದಕ್ಕೇನ್ ಮಾಡಿದೆ, ಅದನ್ನ ಸ್ವಲ್ಪ ಮಿಕ್ಸಿಗೆ ಹಾಕೊಂಡೆ ಚೆನ್ನಾಗಿ ರುಬ್ಕೊಂಡಿದೀನಿ. ನಾವೇನಂದ್ರೆ ಅಂಗಡಿಲಿ ಪ್ಯಾಕೆಟ್ ಹಾಲು ಯೂಸ್ ಮಾಡ್ತೀವಿ, ಪ್ಯಾಕೆಟ್ ಮೊಸರು ಯೂಸ್ ಮಾಡ್ತೀವ, ಈ ತರಾನೇ ಇರುತ್ತೆ ಕ್ರೀಮ್ ಟೈಪ್. ನಾರ್ಮಲ್ ಮನೆ ಮೊಸರು ಹಾಕ್ತಾಗ ಏನಾಗುತ್ತೆ, ಅದು ಸ್ವಲ್ಪ ಈ ಗುನ್ಗುನೆ ಟೈಪ್ ಇರುತ್ತೆ. ಅದು ನನಗೆ ಇಷ್ಟ ಆಗಲ್ಲ ಆ ತರ ಕಂಡ್ರೆ. ಈಗ ನೋಡಿ, ಈ ತರ ಫಿನಿಶಿಂಗ್ ಬರ್ಬೇಕು ನನಗೆ ಅಡುಗೆಲಿ. ಅದಕ್ಕೆ ಒಂದ್ ಸ್ವಲ್ಪ ಮಿಕ್ಸಿಗೆ ಹಾಕೊಂಡೆ ಒಂದೇ ರೌಂಡ್ ಒಂದ್ ರುಬ್ಬಿಟ್ಟೆ. ನೋಡ್ಬೋದು, 2 ಹಿಡಿ ಉಪ್ಪು ಹಾಕಿದೀನಿ. ಬೇಕು ಒಂದಷ್ಟು ನೋಡ್ಕೊಂಡು ಆಮೇಲೆ ಹಾಕೊಳ್ಬೋದು. ಮಡಗಿದ ನಾವು. ನೋಡಿ ಸ್ನೇಹಿತರೆ, ಈಗ ಚೆನ್ನಾಗಿ ಫ್ರೈ ಆಗಿ ಇದನ್ನೊಂದು 10 ನಿಮಿಷ ಬಿಡೋಣ. ಆಮೇಲೆ ನಾವು ಚಿಲ್ಲಿ ಪೌಡ್ರು ಮತ್ತೆ ಅರಿಶಿನ ಪುಡಿ ಎಲ್ಲ ಹಾಕೋದು ತೋರ್ಸೋಣ. ಸ್ವಲ್ಪ ಎಣ್ಣೆ ಜಿಡ್ಡು ಬಿಡ್ತಾ ಇದೆಯಲ್ಲ, ನಾವು ಎಲ್ಲ ವಿಡಿಯೋದಲ್ಲೂ ತೋರಿಸಿದೀನಿ. ಸ್ವಲ್ಪ ಎಣ್ಣೆ ಜಿಡ್ಡು ಬಿಟ್ಟ ಮೇಲೆ ಹಾಕ್ಬೇಕು. ಸ್ವಲ್ಪ ಅರಿಶಿನ ಪುಡಿ, 1 ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕ್ತಾ ಇದೀನಿ. ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿ ಪುಡಿದು ಚಿಲ್ಲಿ ಪೌಡರ್ ಅಂತೀವಲ್ವಾ ಅದು. ನಾವು ಇದು ಜಾಸ್ತಿ ಹಾಕಲ್ಲ, ಖಾರ ಅತಿ ಎಷ್ಟು ಖಾರ ಏನ್ ಬೇಡ ನಮ್ಗೆ.
ಸ್ವಲ್ಪ ಹಾಕೊಂಡಿದೀನಿ. ಇದು ಇದು ಬಂದು ಕಾಶ್ಮೀರಿ ಚಿಲ್ಲಿ ಪೌಡ್ರು. ನಿಮ್ಗೆ ದಿನಸಿ ಅಂಗಡಿಗಳು ಕೇಳಿದ್ರೆ ಕೊಡ್ತಾರ ಅವ್ರೆ. ಇದೇ ತುಂಬಾನೇ ಕಲರ್ ಕೊಡೋದು. ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಇದೆ. ಖಾರ ಇರಲ್ಲ ಇದು. ನೋಡಿ ಇದು ನೋಡಿ ಹಾಕೊಳ್ಳಿ ಅಷ್ಟೇ, ಕಲರ್ಗೆ ಎಷ್ಟು ಬೇಕಷ್ಟು ಹಾಕೊಂಡು ತಿರುಗಿಸ್ಕೊಳ್ಳಿ. ನಮ್ ಯಾವ್ದೇ ಸೀಕ್ರೆಟ್ ಗರಂ ಮಸಾಲ ಅದು ಇದು ಯಾವುದೂ ಇಲ್ಲ ಸ್ನೇಹಿತರೆ ನಮ್ಮ ಹೋಟ್ಲಲ್ಲಿ. ಯಾಕಂದ್ರೆ ಸುಮಾರು ಜನ ಕೇಳ್ತಾರೆ, ಗರಂ ಮಸಾಲ ಏನು ತೋರ್ಸಲ್ಲ, ಮೋಸ ಮಾಡ್ತಾರೆ ಹಿಂಗೆ ಹಿಂಗೆ ಅಂತ. ಅದೇ ಸೀಕ್ರೆಟ್ ಗರಂ ಮಸಾಲ ಹಾಕಲ್ಲ, ಏನಿಲ್ಲ. ಏನ್ ಹೇಳದ್ನಲ್ಲ, ಚಕ್ಕೆ ಲವಂಗ ಮರಾಠಿ ಮೊಗ್ಗ ನಮಸ್ಸು ಅದೊಂದು ಪೌಡರ್ ಮಾಡಿ ಮಡಿಕೊಂಡಿದೀವಿ ಅಂಗಡಿಲಿ. ಆದ್ರೆ ಈ ವಿಡಿಯೋದಲ್ಲಿ ಮಾತ್ರ ನಿಮ್ಗೆ ಏನೂ ಆಗ್ತಲ್ಲ, ಬರೀ ಪ್ಲೇನ್. ನೋಡಿ ಸ್ನೇಹಿತರೆ, ಸ್ವಲ್ಪ ಧನಿಯಾ ಪುಡಿ, ನಿಮ್ಗೆ ಯಾವ ಬ್ರ್ಯಾಂಡ್ ಬೇಕಾ ಬ್ರ್ಯಾಂಡ್ ಆ ಧನಿಯಾ ಪುಡಿನ ಹಾಕೊಳ್ಳಿ. ನೋಡುವುದು ಜಾಸ್ತಿ ಇಲ್ಲ, ಸ್ವಲ್ಪ ಧನಿಯಾ ಪುಡಿ ಎಲ್ಲ ನೀನ್ ಜಾಸ್ತಿ ಹಾಕಕ್ ಹೋಗ್ಬೇಡಿ. ಫ್ಲೇವರ್ ಈ ಹೇಳ್ತೀನಲ್ಲ, ಈ ಈರುಳ್ಳಿ ಫ್ರೈ ಮಾಡಿರ್ತೀವಿ ಗೊತ್ತಾ, ಅದೇಷ್ಟು ಅದ್ಭುತವಾಗಿ ಟೇಸ್ಟ್ ಕೊಡ್ತಾ ಇರುತ್ತೆ, ಗಮ್ಮಂತ ಇರುತ್ತೆ ಮನೆಯೆಲ್ಲ. ಆಯ್ತಲ್ಲ. ಬೇಕಾದ್ರೆ ಈ ಸಮಯದಲ್ಲಿ ಸ್ವಲ್ಪ ಕಸ್ತೂರಿ ಮೆಂತ್ಯ, ನೋಡಿ ಕಸ್ತೂರಿ ಮೆಂತ್ಯ ಈ ಸಮಯದಲ್ಲಿ ಸುಮ್ನೆ ಸ್ವಲ್ಪ, ಜಾಸ್ತಿ ಅಲ್ಲ, ಸ್ವಲ್ಪ ಹಾಕಲಿ. ಕಸ್ತೂರಿ ಮೆಂತ್ಯನ ಹಾಕ್ಬಿಟ್ಟು ತಿರುಗಿ, ಅದೊಂದು ಫ್ಲೇವರ್ ಅಷ್ಟೇ. ನೋಡಿ ಒಳ್ಳೆ ಗೊಜ್ಜು ಟೈಪ್ ರೆಡಿ ಆಯ್ತು. ಈಗ ನಾವು ಇದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಮಟನ್ ಹಾಕ್ತೀವಿ. ಒಳ್ಳೆ ಮಟನ್ ಹಳ್ಳಿಲಿ ಕುಯ್ತಾರೆ, ಗುಡ್ಡೆ ಬಾಡು ಅಂತೀವಿ ನಾವು, ಗುಡ್ಡೆ ಬಾಡು ಮಟನ್. ಸ್ವಲ್ಪ ಚರ್ಬಿ ಅಂಶನು ಕೂಡ ಇದಕ್ಕೆ ಜಾಸ್ತಿ ಹಾಕೊಳ್ತಾ ಇದೀನಿ ನಾನು. ನೋಡ್ಬೋದು ನೋಡಿ ಸ್ನೇಹಿತರೆ, ಚೆನ್ನಾಗಿ ತಿರುಗಿಕೊಳ್ಳೋಣ. ಈಗ ಸ್ವಲ್ಪ ಮಸಾಲೆ, ಈ ಮಟನ್ ಅಂಶ, ಉಪ್ಪು, ಮಸಾಲೆ ಅಂಶ ಎಲ್ಲ ಚೆನ್ನಾಗಿ ಇಟ್ಕೊಳ್ಳಿ. ಸ್ವಲ್ಪ ಬೇಕು ಅವಕಾಶ ಕೊಡೋಣ. ನೋಡಿ ಸ್ನೇಹಿತರೆ, ಈ ಸಮಯದಲ್ಲ ಸ್ವಲ್ಪ ನಿಂಬೆಹಣ್ಣು ಇಟ್ಕೊಳ್ಳೋಣ. ಈಗ ಇದರಲ್ಲಿ ಒಂದ್ 2 ವಿಜಿಲ್ ಹೊಡ್ಸ್ಕೊಡ್ತೀವಿ. ಕುಕ್ಕರ್ ಅಲ್ಲಿ 2 ವಿಜಿಲ್ ಹೊಡ್ಸ್ಕೊಂಡು ರೈಸ್ ಮಾತ್ರ ದಮ್ ಕಟ್ತೀವಿ. ನಮ್ಮ ಸ್ಟೈಲಲ್ಲಿ ಏನ್ ದಮ್ ಕಟ್ತೀವಿ, ಹೋಟೆಲ್ ಸ್ಟೈಲ್ ಆ ರೀತಿ ದಮ್ ಕಟ್ತೀವಿ. ಗೊತ್ತಾಗಿದೆ ಸ್ನೇಹಿತರೆ? ನೋಡಿ ಸ್ನೇಹಿತರೆ, ಈಗ ಅಲ್ಲಿ ಪಕ್ಕದಲ್ಲೇ ನೀರ ಮಳಿಸ್ಕೊಂಡಿದ್ವಲ್ಲ, ಆ ನೀರ್ನ ಸ್ವಲ್ಪ ಇಲ್ಲಿಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀವಿ. ನೋಡಿ ನೋಡಿ ಸ್ನೇಹಿತರೆ, ಈಗ ಸ್ವಲ್ಪ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ವಿಜಿಲ್ ಹೊಡ್ಸ್ಕೊಳ್ಳೋಣ. ಒಂದು 3 ವಿಜಿಲ್. ಇದನ್ನ ಏನ್ ಮಾಡ್ತೀವಿ ಅಂತಂದ್ರೆ, ಫಸ್ಟ್ ಚೆನ್ನಾಗಿ ಒಂದು 3 ವಿಜಿಲ್ ಹೊಡ್ಸ್ಕೊಳ್ಳೋಣ. ಆನಂತರ ನಾವು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡು ದಮ್ ಕಟ್ಟ ತೋರಿಸ್ತೀನಿ ಸ್ನೇಹಿತರೆ. ನಮ್ಗೇನೇ ಆದ್ರೂ ದಮ್ ಕಟ್ಟಿ ಬಿರಿಯಾನಿ ಮಾಡೋದೇ ಖುಷಿ. ಮಟನ್ ಬೇಯದೇ ಇರೋ ಕಾರಣಕ್ಕೋಸ್ಕರ ನಾವು ಈ ರೀತಿ ಕುಕ್ಕರ್ ಅಲ್ಲಿ ಬೇಯಿಸ್ಕೊಳ್ತಾ. ಅಷ್ಟು ಸಮಯ ತಾಳ್ಮೆ ನನಗೆ ಇಲ್ಲ, ಅದಕ್ಕೋಸ್ಕರ ಕುಕ್ಕರ್ ಅಲ್ಲಿ ಕೂಗಿಸ್ಕೊಳ್ತಾ ಇದೀನಿ. ಬಡಿಲೆ 3 ವಿಜಿಲ್, ಟನ್ 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 ಅಂತ. ನೋಡಿ ಸ್ನೇಹಿತರೆ, ಮಟನ್ ಬಿರಿಯಾನಿಗೆ ಮಟನ್ ಬೇಯಾಗಿವ 1 ವಿಜಿಲ್ ಬಂದೇ ಬಿಟ್ಟು. ಈ ಸಮಯದಲ್ಲಿ ನಾವು ವಿಜಿಲ್ ಹೊಡಿಲಿ, ವಿಜಿಲ್ ತೆಗಿತಾ ಇದೀವಿ. ನೋಡಿ ಸ್ನೇಹಿತರೆ, ಈಗ ನಾವು ಆಲ್ರೆಡಿ ಮಟನ್ ನಿಮ್ಗೆ ತೋರಿಸಿದ್ವಲ್ಲ, ಮಟನ್ ಚೆನ್ನಾಗಿ ಬೆಂದಿದೆ. ನೋಡ್ಬೋದು ಚೆಬಿ ಚೆಬಿಯಾಗಿ ಚರ್ಬಿ ಯಾವ ರೀತಿ ಬಿಟ್ಟಿದೆ. ಎಣ್ಣೆ ನೋಡಿ ಎಷ್ಟು ಕಡಿಮೆ ಹಾಕಿದೀನಿ, ಅಂತದ್ರಲ್ಲಿ ಎಣ್ಣೆ ಕೂಡ ಎಷ್ಟು ಬಿಟ್ಟಿದೆ ಅಂತ ಗೊತ್ತಾಗುತ್ತೆ. ಓಹೋ, ಮಟನ್ ಎಲ್ಲ ತುಂಬಾ ಚೆನ್ನಾಗಿ ಬೆಂದೋಗಿದೆ ಸ್ನೇಹಿತರೆ. ಇನ್ನು ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಅಕ್ಕಿ ಹಾಕ್ಬಿಟ್ಟು ಚೆನ್ನಾಗಿ ಮೆಳಸ್ಬಿಡೋಣ. ನಮ್ಗೆ ಈ ಒಲೆಲಿ ಮಾಡಕ್ಕೆ ತುಂಬಾ ಸಮಯ ತಗತ್ತದೆ. ಅದಕ್ಕೇನ್ ಮಾಡ್ತಾ ಇದೀವಿ, ನಾವು ಒಲೆನೇ ಶಿಫ್ಟ್ ಮಾಡ್ಬಿಡ್ತಾ ಇದೀವಿ. ಅಡುಗೆ ಡಿಪಾರ್ಟ್ಮೆಂಟ್ ಜಾಗನೇ ಚೇಂಜ್ ಮಾಡ್ತಾ ಇದೀವಿ. ಟಕ್ ಅಂತ ತೆಗೆದು ಶಿಫ್ಟ್ ಮಾಡ್ಕೊಂಡು ರೈಸ್ ಹಾಕಿ ದಮ್ ಕಟ್ಬಿಡೋಣ. ಟೈಮ್ ಇಲ್ಲ, ತುಂಬಾ ಟೈಮ್ ಆಗ್ಬಿಟ್ಟಿದೆ ಆಲ್ರೆಡಿ. ನೋಡಿ ಸ್ನೇಹಿತರೆ, ನಮ್ಗೆ ಅಲ್ಲಿ ಟೈಮು ತಡ್ಕೊಳ್ತಾರೆ ಜಾಸ್ತಿ, ನಮ್ಗೆ ಅಷ್ಟು ಸಮಯ ಇಲ್ಲ. ಈಗ ನಾನು ಏನ್ ಮಾಡ್ತಾ ಇದೀನಿ ಅಂತಂದ್ರೆ, ಒಂದು ಪಾತ್ರೆಗೆ ದಮ್ ಕಟ್ಟಕ್ಕೋಸ್ಕರ ಈ ಪಾತ್ರೆನ ಬಳಸ್ತಾ ಇದ್ದೀವಿ. ನೋಡಿ ಇಲ್ಲ ಹಾಕೊಂಡ್ವಾ, ಬಳಸ್ಕೊಳ್ಳೋಣ. ಇನ್ನು ಸ್ವಲ್ಪ ನೀರೆಲ್ಲ ಅಳತೆ ಮಣ್ಣ ಕರೆಕ್ಟಾಗಿ ಹಾಕೊಂಡಿದೀನಿ. ನೀವು ನೋಡಿ ಎಷ್ಟು ಬೇಕಷ್ಟ ನೀರ ಹಾಕೊಳ್ಳಿ. ಚೆನ್ನಾಗಿ ಅಕ್ಕಿನ ಹಿಂಗೆ ಸೋಸ್ಬಿಟ್ಟು ನೀರಲ್ಲಿ ಜಾಲಿ ಸೋಸಿಬಿಟ್ಟು ಶಿಫ್ಟ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಎಷ್ಟು ಎಣ್ಣೆ ಜಿಡ್ಡು ಮಟನ್ ಅಲ್ಲಿ ಬಿಟ್ಟಿದೆ, ಜಿಡ್ಡಂಶ. ಅಷ್ಟು ಎಣ್ಣೆನೇ ಹಾಕಿಲ್ಲ, ಸ್ವಲ್ಪನೇ ಎಣ್ಣೆ ಹಾಕಿದ್ದು. ಏನಿಲ್ಲ, ಈಗ ಹಾಕಿದ್ವಲ್ಲ ಅಕ್ಕಿನ ಈ ತರ ಹಾಕ್ಬಿಟ್ಟು ಚೆನ್ನಾಗಿ ಮೀಡಿಯಂ ಉರಿಲಿ ಬಾಯ್ಲ್ ಮಾಡ್ಕೊಳ್ಳಿ. ಹೇಳ್ದೆ ಉರಿಲಿ ಅಂತೂ ಬೇಗ ಆಗ್ತಿರ್ಲಿಲ್ಲ, ಅದಕ್ಕೆ ಒಲೆನೇ ಚೇಂಜ್ ಮಾಡ್ಬಿಟ್ಟಿದೀವಿ. ಅಥವಾ ನಮ್ಗೆ ಆ ಟೈಮ್ಸು ಅದು ಡಿಯಕ್ಕೆ ಟೈಮ್ ಕೊಡಕ್ ಆಗಲ್ಲ, ಅದಕ್ಕೆ ಏನ್ ಮಾಡಿದೀವಿ, ಶಿಫ್ಟ್ ಮಾಡ್ಕೊಂಡಿದೀವಿ. ಮಟನ್ ಬಿರಿಯಾನಿ ಇನ್ನೇನು ರೆಡಿ ಆಗ್ತಿದೆ. ರೆಡ್ ಕಲರ್ ಅಲ್ಲಿ ಮಾಡ್ತಾ ಇದೀವಿ. ನಾವು ಹಾಕಿರೋ ಸಾಲ್ಟು ರೆಡ್, ನಾವು ಮಾಡ್ತಾ ಇರೋ ಬಿರಿಯಾನಿ ರೆಡ್. ಒಳ್ಳೆ ಮಟನ್ ಬಿರಿಯಾನಿ,
ಎಳೆ ಮಾಂಸದ ಮಟನ್ ಬಿರಿಯಾನಿ. ಗುಡ್ಡೆ ಬಾಡ್ ಬಳಸ್ಕೊಂಡು ನಾವು ಮಟನ್ ಬಿರಿಯಾನಿ ಮಾಡ್ತಾ ಇದೀವಿ. ನೋಡ್ಬೋದು, ಇನ್ನೇನಿಲ್ಲ, ಇನ್ನ ಕೆಲವೇ 10 ನಿಮಿಷದಲ್ಲಿ ರೆಡಿ ಆಗೋಗುತ್ತೆ. ನಮ್ಗೆ ಪ್ರೆಸರ್ ಚೆನ್ನಾಗಿರ್ಬೇಕು. ನಾವೇನ್ ಮಾಡುವ, ಅವಲಲ್ಲೇ ತೋರ್ಸೋಣ ಸಿಂಪಲ್ ಆಗಿ ಅಂತ ಮಾಡುವ. ಅಲ್ಲಿಲ್ಲ, ಕುಕ್ಕರ್ ಅಲ್ಲಿ ವಿಜಿಲ್ ಹೊಡ್ಸ್ಕೊಂಡು ಆನಂತರ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದೀವಿ ನೀರ. ಯಾಕಂದ್ರೆ ಮಟನ್ ಓಪನ್ ಆಗಿ ಬೇಯಿಸೋದು ತುಂಬಾ ಟೈಮ್ ತಗೋಗುತ್ತೆ. ಅದಕ್ಕೋಸ್ಕರ ಈ ತರ ಮಾಡ್ತಾ ಇದೀವಿ ಸ್ನೇಹಿತರೆ. ಏನಿಲ್ಲ, ಕೊನೆಯಲ್ಲಿ ಸೈನಲ್ಲಿ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ನೀಟಾಗಿ ದಮ್ ಕಟ್ಬಿಡೋಣ. ಸಮಯದಲ್ಲಿ ಯಾರೊಬ್ರು ಸ್ನೇಹಿತರು ಒಂದು ಕಾಮೆಂಟ್ ಹಾಕಿದ್ರು, ಉರಿನ ಯಾವ್ಯಾವ ಸಮಯದಲ್ಲಿ ಸಣ್ಣ ಮಾಡ್ಕೋಬೇಕು ಅಂತ. ನೋಡಿ, ಈ ರೀತಿ ದಮ್ ಕಟ್ತಾ ಇದೀವಾ, ಈ ಸಮಯದಲ್ಲಿ ಬೇಕಾದ್ರೆ ನೀವು ಉರಿನ ನೋಡ್ಕೊಂಡು ಎಷ್ಟು ಕಡಿಮೆ ಬೇಕೋ ಅಷ್ಟು ಕಡಿಮೆ ಮಾಡ್ಕೊಳ್ಬೋದು ಸ್ನೇಹಿತರೆ. ನೋಡಿ, ಖಾರ ಆಗ್ಬೋದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗ್ಬೋದು, ಒನ್ ಯಾವ್ದು ಕೂಡ ಜಾಸ್ತಿ ಕಾಣಲಿಲ್ಲ. ಕಲರ್ ಕೂಡ ನಿಮ್ಗೆ ಕಾಣ್ತಾ ಇರ್ಬೋದು. ಚೂರು ಬಾಯ್ಲ್ ಆದ್ಮೇಲೆ ನೀಟಾಗಿ ದಮ್ ಕಟ್ಬಿಟ್ರೆ ಅನ್ನ ನೋಡ್ಬೋದು ನೀವು. ತೋರಿಸಿ ಗಂಗಾಧರ ಅವರ, ನೋಡಿ ಬಾಸ್ಮತಿ ರೈಸ್ ಯಾವ ರೀತಿ ಉದ್ದಾಗಿದೆ ಅಂತ. ಯಾವ್ದೇ ರೀತಿ ಹೊಡಿಲಿಲ್ಲ ನಂದು. ಇದನ್ನ ದಮ್ ಕಟ್ಟೋ ರೀತಿನೇ ಈ ರೀತಿ ಹೊಡಿಬಾರ್ದು. ಇದನ್ನ ಫೈನಲ್ ಆಗಿ ದಮ್ ಕಟ್ಟೋಣ. ಇನ್ನೊಂದ್ 2 ನಿಮಿಷ ನೀರು ಹಿಂಡ್ಕೊಳ್ಳಿ. ತಳನು ಹಿಡಿಬಾರ್ದು, ಅನ್ನನೂ ಹೊಡಿಬಾರ್ದು. ಅನ್ನ ನಾವು ಉರುಡಿ ಬರಲ್ವಲ್ಲ ಅಂತ ನಮ್ಮ ಸ್ನೇಹಿತರು ಕೇಳ್ತಿದ್ರು. ನೋಡಿ, ಇಷ್ಟೇ. ಮಟನ್ ಇದೆಯಾ, ರೈಸ್ ಕಾಣ್ತಿದ್ಯಾ, ಆಯಿಲ್ ಕೂಡ ಎಷ್ಟು ಹಾಕಿದೀವಿ ನೋಡ್ಬೋದು. ಸ್ವಲ್ಪ ತುಪ್ಪ ಕೊಡಿ, ಮನೆ ತುಪ್ಪ ಮಾಡಿರುವಂತ ಮರಳಾದ ತುಪ್ಪವನ್ನ ನಾವು ಈ ಸಮಯದಲ್ಲಿ ಹಾಕ್ತಾ ಇದ್ದೇವೆ. ಜಾಸ್ತಿ ಹಾಕಲ್ಲ, ಯಾಕಂದ್ರೆ ಮಟನ್ ಎಲ್ಲ ಆಲ್ಮೋಸ್ಟ್ ಅದು ಇರುತ್ತೆ. 1-2 ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡಿದೀವಿ. ನೀವು ಬೇಕು ಅಂದ್ರೆ ಹಾಕೊಳ್ಳಿ, ಬೇಡ ಅಂದ್ರೆ ಬಿಟ್ಬಿಡಿ. ನಾವು 1-2 ಸ್ಪೂನ್ ಲಾಸ್ಟ್ ಅಲ್ಲಿ ದಮ್ ಕಟ್ಟು ಸಮಯದಲ್ಲಿ 1-2 ಸ್ಪೂನ್ ತುಪ್ಪ ಹಾಕೊಂಡಿದೀವಿ. ನೋಡಿ ಸ್ನೇಹಿತರೆ, ಈಗ ಆಲ್ಮೋಸ್ಟ್ ರೆಡಿ ಇದೆ. ಈ ಸಮಯದಲ್ಲಿ ದಮ್ ಕಟ್ಬಿಡೋಣ ನೀಟಾಗೆ. ನೋಡಿ ಸ್ನೇಹಿತರೆ, ಈಗ ಒಂದು ಟಿಫನ್ ತಗೊಂಡು ಟಿಫನ್ ಅಲ್ಲಿ ನೀರು ಹಾಕ್ಬಿಟ್ಟು ಅದನ್ನ ಮಾಡಿದೀವಿ. ನಾವು ಉರಿನ ಆಫ್ ಮಾಡ್ಕೊಂಡಿದ್ದು. ಈಗ ಮತ್ತೆ ಉರಿನ ಆನ್ ಮಾಡ್ತಾ ಇದೀವಿ. ಸ್ವಲ್ಪ ಹೈ ಫ್ಲೇಮ್ ಬಿಟ್ಬಿಟ್ಟು ಫಸ್ಟ್ ಹೈ ಫ್ಲೇಮ್ ಮಾಡ್ಕೊಂಡಿದೀನಿ. ಇದನ್ನು ಸ್ವಲ್ಪ ನೋಡಿ, ಹೈ ಫ್ಲೇಮ್ ಮಾಡ್ಕೊಂಡಿದೀನಿ. ಈಗ ಹೈ ಫ್ಲೇಮ್ ಆದ್ಮೇಲೆ ಆಫ್ ಮಾಡ್ಕೊಳ್ತೀನಿ. ಸ್ವಲ್ಪ ಇದಾಗ್ಲಿ, ಜಾಸ್ತಿ ಏನ್ ಬೇಡ. ಈಗ ಮತ್ತೆ ಫುಲ್ ಲೋ ಫ್ಲೇಮ್ ಮಾಡ್ಕೊಳ್ತೀನಿ. ಕೆಳಗಡೆ ಮಾತ್ರ ಕಾವು ಕಾಣ್ಬೇಕು. ಅದೇನ್ ಬೇಡ ಬೇಡ. ನೋಡಿ ಸ್ನೇಹಿತರೆ, ದಮ್ನ ಕಟ್ಟಿದೀವಿ. ಒಂದ್ 20 ನಿಮಿಷ ಈ ರೀತಿ ದಮ್ ಆಗ್ಲಿ, ಆಮೇಲೆ ಏನ್ ಮಾಡ್ತೀವಿ ತೋರಿಸ್ತೀವಿ. ನಮಸ್ಕಾರ ಸ್ನೇಹಿತರೆ, ನಾವು ಮಾಡಿರೋಂತ ಮಟನ್ ಬಿರಿಯಾನಿ ರೆಡಿ ಇದೆ. ಏನಾದ್ರೂ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಅಂಡ್ ಕಾಮೆಂಟ್ ಅಂಡ್ ಸಬ್ಸ್ಕ್ರೈಬರ್ ಮಾಡೋದ ಮರ್ತ್ಕೊಳ್ಬೇಡಿ ಸ್ನೇಹಿತರೆ. ಈಗ ನೋಡಿ ಯಾವ ರೀತಿ ಬಂದಿದೆ ಅನ್ನೋದ ತೋರಿಸ್ಕೊಡ್ತಾ ಇದೀನಿ ನಿಮ್ಗೆ. ಬನ್ನಿ ಗಂಗಾಧರ ಅವರೇ, ತೋರಿಸಿ. ನೋಡ್ಬೋದು ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಯಾವುದೇ, ಈಗ ನಾನು ಹೇಳಿದ್ನಲ್ಲ ಆಲ್ರೆಡಿ ನಾನು ಹಾಕಿರೋದು ಬಾಸ್ಮತಿ ರೈಸ್ ಎಷ್ಟು ಚೆನ್ನಾಗಿ ಬಂದಿದೆ, ರೂಢಿಯಾಗಿ ಬಂದಿದೆ ಅಂತ. ಇದನ್ನ ಸ್ವಲ್ಪ ಒಂದು ದೇವರಿಗೆ ಮಾಡೋಣ. ತೋರಿಸಿ ಗಂಗಾಧರ್ಗೆ, ಎಷ್ಟು ಆರಾಮಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸ್ನೇಹಿತರೆ. ಅನ್ನ ಯಾವುದೇ ಕಾರಣಕ್ಕೂ ಹೊಡೆದಿಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ. ಮನೇಲಿ ಮಾಡಿದ್ರು ಒಂದೇ ಇರಬೇಕು, ಹೋಟ್ಲಲ್ಲಿ ಮಾಡಿದ್ರು ಒಂದೇ ತರ ಇರಬೇಕು. ಈಗ ಏನಿಲ್ಲ ಸ್ನೇಹಿತರೆ, ನೋಡಿ ಸ್ನೇಹಿತರೆ, ಬಿಸಿ ಮಟನ್ ಬಿರಿಯಾನಿ ರೆಡಿ ಇದೆ. ಯಾವುದೇ ಕಲರ್ ಆಗ್ಲಿ, ಯಾವುದೇ ಇದಾಗಲಿಲ್ಲ, ಎಷ್ಟು ನ್ಯಾಚುರಲ್ ಆಗಿ ಮಾಡಿದೀವಿ ನಾವು ಈ ವಿಡಿಯೋ ತೋರಿಸಿದೀವಿ. ಈಗೇನಿಲ್ಲ, ರೆಡಿ ಇದೆ. ನಾವು ತಟ್ಟೆಗೆ ಹಾಕೊಂಡು ಬಡಿತಾ ಇರ್ತೇವೆ. ನೀವು ಅಷ್ಟೇ. ಈ ವಿಡಿಯೋನ ಇಷ್ಟ ಆದಲ್ಲಿ ಲೈಕ್ ಅಂಡ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್. ಹಂಗಾಗಿ ಫೋಟೋ ಸ್ನೇಹಿತರೆ, ಈಗ ಮಟನ್ ಬಿರಿಯಾನಿ ರೆಡಿ ಆಗಿದೆ. ಕೆಲವನ್ನ ಅಣ್ಣಂದಿರಿಗೆ ಹಾಕೊಟ್ಟಿದ್ದೀನಿ. ಯಾವ ರೀತಿ ಇದೆ ಕೇಳೋಣ ಬನ್ನಿ. ಕಳ್ಸೋಣ, ಹೇಗೈತೆ ಬಿರಿಯಾನಿ? ಸಂಕ್ರಾಂತಿ ಹಬ್ಬದ ಬಾರಡು ತಿನ್ನಕ್ಕೋಸ್ಕರನೇ ಕೆಲಸ ವೆಜ್ ಹಾಕೊಂಡು ಹೋಗ್ತೇನೆ. ರಜಾ ಆಗಿದ್ದು ಸಾರ್ಥಕ ಆಯ್ತು ಸರ್. ಇವಾಗ ಆ ಟೇಸ್ಟ್ ಇದೆ. ಎಲ್ಲರೂ ಬನ್ನಿ, ಒಳ್ಳಲ್ಲಿ ಹೊಟ್ಟೆ ನಾಷ್ಟ ಮಾಡಿ. ಟೇಸ್ಟ್ ಚೆನ್ನಾಗಿದೆ. ಗಂಗಾಧರ ಅವರ ಈ ಮುಖ ಪರಿಚಯ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ನಿಮ್ಗೆ ತಿಂತಾ ಇದಾರೆ, ನನ್ ದುಪ್ಪಟ್ಟು ತಿಂತಾ ಇದ್ದಾನೆ ಸ್ನೇಹಿತ. ತುಂಬಾ ದಿನ ಆದ್ಮೇಲೆ ಮಟನ್ ಬಿರಿಯಾನಿ ತಿಂತಾ ಇದೀನಿ. ಒಳ್ಳೆ ಟೇಸ್ಟ್ ಸಿಗ್ತಾ ಇದೆ. ನೀವು ಬನ್ನಿ, ತಿನ್ನಿ, ಎಂಜಾಯ್ ಮಾಡಿ. ಇವರು ರಿವೀಲ್ ಕೊಡ್ತಾ ಇಲ್ಲ. ಇವರು ನೋಡಿ ಸ್ನೇಹಿತರೆ, ಇವ್ರು ತಿಂದ ರಿವೀಲ್ ಕೊಡ್ತಾ ಇದಾರೆ. ಕರಿತಿದೆ. ಒಂದ್ ತಿಂಗಳಿಂದ ಕಾದಿರುತ್ತೆ, ಸಾರ್ಥಕ ಆಯ್ತು ಅಂತ ಹೇಳೋಣ. ಇವ್ರದ್ದು ನೋ ಕಮೆಂಟ್ಸ್, ಬರೀ ಬ್ಯಾಟಿಂಗ್ ಮಾಡ್ತಾ ಇದಾರೆ. ನೋಡಿ ಸ್ನೇಹಿತರೆ, ಬಿರಿಯಾನಿ ನಾವು ಕೂಡ ಹಾಕೊಂಡಿದ್ದೀವಿ. ತಿನ್ನೋಣ. ಇನ್ನೇನಿಲ್ಲ ಸದ್ಯಕ್ಕೆ. ಟಾಟಾ ಬಾಯ್ ಬಾಯ್. ತುಂಬಾ ಚೆನ್ನಾಗಿ ಬಂದಿದೆ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ ಸ್ನೇಹಿತರೆ.